ಗ್ರಾಮೀಣ ಭಾಗದ ಬಂಧುಗಳ ಕುಂದುಕೊರತೆಗಳನ್ನು ಮೊದಲು ಆಲಿಸಬೇಕು. ಅವರು ಗ್ರಾಮೀಣ ಭಾಗದಲ್ಲಿರುವಂತಹ ನಮ್ಮ ಬಂಧುಗಳು ಹೇಗಿದ್ದಾರೆ ಅನ್ನೋದನ್ನ ತಿಳಿದುಕೊಳ್ಳುವ ಉದ್ದೇಶದಿಂದ ಒಂದು ವಿನೂತನ ಶೈಲಿಯ ಒಂದು ಗ್ರಾಮ ವಾಸ್ತವ್ಯ ಕಾರ್ಯಕ್ರಮವನ್ನ ಇವತ್ತು ಆಯೋಜನೆ ಮಾಡಿಕೊಂಡು ರಾಜ್ಯದ ನಾನಾ ಕಡೆ ಓಡಾಡ್ತಾ ಇದ್ದಾರೆ. ಕಳೆದ ಬಾರಿ ನಮ್ಮ ಅನ್ಗೂಡು ಗ್ರಾಮಕ್ಕೂ ಸಹ ಬಂದಿದ್ರು. ಈಗ ಇವತ್ತು ನಮ್ಮ ಪುಣ್ಯ ನಮ್ಮ ಹೋಬಳಿಲಿ 2ನೇ ಬಾರಿ ಆಗಮಿಸಿದ್ದಾರೆ. ಹಾಗಾಗಿ ಈ ಭಾಗದಲ್ಲಿ ಒಂದು ಹೆಚ್ಚಿನ ಜನಸಂಖ್ಯೆಯಲ್ಲಿ ನಾವಿರೋದ್ರಿಂದ ನಮ್ಮ ಭಾಗಕ್ಕೆ ಬರಬೇಕು ಅಂತ ಕೇಳ್ಕೊಂಡಾಗ ಅವರು ಮನಸ್ಪೂರ್ವಕವಾಗಿ ಒಪ್ಕೊಂಡ್ರು. ಹಾಗಾಗಿ ಬಂದಿದ್ದಾರೆ. ಅವರಿಗೆ ನಾವು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ತಿಳಿಸ್ತೀವಿ. ಹಾಗೆ ರಾಜ್ಯ ನಿಗಮದಿಂದ ಸಮಾಜದ ಬಂಧುಗಳಿಗೆ ಯಾವ್ಯಾವ ರೀತಿ ಅನುಕೂಲಗಳಿದ್ದಾವೆ, ಮುಂದೆ ಏನೇನು ಮಾಡಬಹುದು, ನಾವು ಯಾವ ರೀತಿ ಅಭಿವೃದ್ಧಿ ಆಗಬಹುದು ಅನ್ನೋ ಉದ್ದೇಶಗಳನ್ನ ಅವರು ಜನತೆಗೆ ತಿಳಿಸೋದಕ್ಕೆ ಬಂದಿರೋದು. ದಯವಿಟ್ಟು ಅವರ ಅಭಿಪ್ರಾಯಗಳು ಮತ್ತೆ ಅನಿಸಿಕೆಗಳನ್ನ ನಾವು ಆಲಿಸಬೇಕು ಅಂತ ಹೇಳಿ ದಯವಿಟ್ಟು ಗ್ರಾಮಸ್ಥರಲ್ಲಿ ಕೇಳ್ತೀವಿ. ಖುಷಿ ಆಗ್ತದೆ. ಎಲ್ಲರೂ ನಮ್ಮ ಬಂಧುಗಳ ಮನೆಗೆ ಅಥವಾ ನಮ್ಮ ಅಕ್ಕ ತಂಗಿ ಅಕ್ಕಮ್ಮನ ಮನೆಗೆ ಬಂದಿದ್ದೀವಿ ಅನ್ನೋ ಒಂದು ಭಾವನೆ ಮತ್ತೆ ಆ ಫೀಲಿಂಗು ಮತ್ತೆ ಆ ಖುಷಿ ನಮ್ಗೆ ಕೊಡ್ತಾ ಇದೆ. ಇತ್ತೀಚಿನ ದಿನಗಳಲ್ಲಂತೂ ನಾನು ನಿಮ್ಮವನು, ನಿಮ್ಮ ಮನೆಯವನು. ನಾನು ನಿಮ್ಮವನು, ನಿಮ್ಮ ಮನೆಯವನು. ನಿಮ್ಮ ಕಂಬನಿ ಬರೆಸುವ ಮಗನು, ನಿಮ್ಮ ಚಿಂತೆಯ ಮರೆಸುವ ಮಗನು. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ನಿಮ್ಮ ನೋವಿಗೆ ಮಿಡಿಯುವೆ ನಾನು, ನಿಮ್ಮ ಸೇವೆಗೆ ದುಡಿಯುವೆ ನಾನು. ನಾನು ನಿಮ್ಮವನು, ನಿಮ್ಮ ಮನೆಯವನು. ನಾನು ನಿಮ್ಮವನು, ನಿಮ್ಮ ಋಣದವನು. ನಿಮ್ಮ ಕಂಬನಿ ಒರೆಸುವ ಮಗನು, ನಿಮ್ಮ ಚಿಂತೆಯ ಮರೆಸುವ ಮಗನು. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ನಿಮ್ಮ ನೋವಿಗೆ ಮಿಡಿಯುವೆ ನಾನು, ನಿಮ್ಮ ಸೇವೆಗೆ ದುಡಿಯುವೆ ನಾನು.